ಸ್ಥಾನದಲ್ಲಿ ಯಾರ್ದು ಎಲ್ಲಿ ಕೂಡ್ಬೇಕು, ಯಾರ ಮುಂದೆ ಹೆಂಗ್ ಕೂಡ್ಬೇಕು ಅನ್ನೋದು. ಕೆಲವೊಬ್ರು ಡೈರೆಕ್ಟರ್ ಮುಂದೆನೆ ಹಿಂಗ್ ಕಾಲ್ ಹಾಕೊಂಡು ಕೂತಿರ್ತಾರೆ. ನಾನು ಏನಾದರೂ ಬುಕ್ಕಿಂಗ್ ತೊಗೊಂಡು, ನೀವು ಅಡ್ವಾನ್ಸ್ ತೊಗೊಂಡು ನಾನು ನಾಳೆ ನಿಮ್ಮ ಶೂಟ್ಗೆ ಹೋಗ್ಬೇಕು, ಸರ್ ಸಾರಿ ಸರ್ ಬೇರೆ ಬುಕ್ಕಿಂಗ್ ತೊಗೊಂಡ್ಬಿಟ್ಟಿದ್ದೀನಿ, ಬೇರೆ ಸಿನಿಮಾದ ಬುಕ್ಕಿಂಗ್ ತೊಗೊಂಡ್ಬಿಟ್ಟಿದ್ದೀನಿ, ಅದಕ್ಕೆ 10 ಡೇಸ್ ಕ್ಯಾಮ್ರಾ ಇಲ್ಲ ಅಂದ್ಬಿಟ್ರೆ ನೀವು ಸುಮ್ಮನೆ ಕೊಡ್ತೀರಾ? ಈಗ ಆರ್ಟಿಸ್ಟ್ಗಳು ಅಲ್ಲಿ ಸ್ಕ್ರಿಪ್ಟ್ ನೋಡಿ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಈಗ ನೆಕ್ಸ್ಟ್ ಏನು ಸೀನು ಏನು ಅಂತ ಹೇಳಿ ಅದನ್ನ ಅವ್ರು ಇದು ಮಾಡ್ತಿರಲ್ಲ. ಅಲ್ಲಿವರೆಗೂ ರೀಲ್ಸು ಡೈರೆಕ್ಟರ್ ಕಡೆದನ್ನ ಹೋಗ್ಬೋದು, ಅಲ್ಲಿ ಸೈಕಲ್ ಹೊಡೋದು. ಅದು ನೋಡಿದಾಗ ಎಷ್ಟೋ ಸಲ ಸೈಕಲ್ ಹೊಡೆದವ್ರಿದ್ದಾರೆ, ಅದು ಬರೋದೇ ಇಲ್ಲ ಡೈಲಾಗ್ ಹೇಳಕ್ಕೆ. ಒಂದು ಒಳ್ಳೆ ದೊಡ್ಡ ದೊಡ್ಡ ಕಲಾವಿದ್ರೆ ಒಂದೊಂದ್ಸರಿ ಇದಾಗಿದೆ. ಕೊಡ್ತಾ ಇರೋ ಸಂಬಳ ಬಂದು ಕೆಲಸ ಮಾಡೋಕ್ಕೋಸ್ಕರ ಇಲ್ಲಿ ಕಂಪ್ನಿ ಒಳಗೆ, ನಿಮ್ಮ ಫೋನ್ ನೋಡೋಕ್ಕೋಸ್ಕರ ಅಲ್ಲ. 5,000 ಮೇಲೆ ಓಡಿರೋ ಕ್ಯಾಮ್ರಾ ಸಿನಿಮಾಗೆ ಯೂಸ್ ಮಾಡಬೇಡಿ. ಯಾವಾಗ ನಾವು ಒಂದು ಇಕ್ವಿಪ್ಮೆಂಟಿಗೆ ಮರ್ಯಾದೆ ಕೊಡ್ತೀವೋ ಅವಾಗ ಅದಾಗೆ ಆಟೋಮೆಟಿಕ್ ಒಲಿಯುತ್ತೆ. Investing in cinemas without cinema knowledge is injurious to you, your family, and the audience too. ಸಚಿನ್ ಅವರೇ, ಹೊಸಬ್ರು ಅಥವಾ ಹೊಸ ತಂಡ ಕ್ಯಾಮ್ರಾಗೆ ಅಪ್ರೋಚ್ ಮಾಡೋ ರೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಫೀಸ್ ಅನ್ನೋದಿರುತ್ತೆ, ಕ್ಯಾಮ್ರಾಗೆ ರೆಸ್ಪೆಕ್ಟ್ ಕೊಡಿ. ಎಷ್ಟೋ ಜನ ಶೂ ಹಾಕೊಂಡು ಕ್ಯಾಮ್ರಾ ಮೇಲೆ ಕಾಲಿಟ್ಟು ಶೂಟ್ ಮಾಡಿದವರು ಇದ್ದಾರೆ. ಇವತ್ತು ಏಳಿಗೆ ಆಗಿಲ್ಲ. ಒಂದು ಹೇಳ್ತೀನಿ, ಒಂದು ಲಕ್ಷ್ಮಿ, ಇವತ್ತು ನಮ್ಮ ಕ್ಯಾಮ್ರಾ ಆಗಿರ್ಬೋದು, ಈಗ ನೀವು ನಿಮ್ಮ ಕಾರಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಕಾಲ್ ಹಾಕೊಂಡು ಹೋಗ್ತೀರಾ? ಈಗ ಒಂದು ಓಲಾ ಬರೋದವನು ಓಡಿಸ್ತಾ ಇರ್ತಾನೆ, ಏನು ಕಾಲನ್ನ ಸ್ವಲ್ಪ ಅವ್ನು ಇದಕ್ಕೆ ಟಚ್ ಆದ್ರೆ ಅಲ್ಲೊಂದು ದೇವ್ರದ್ದು ಇದು ಇಟ್ಟಿರ್ತಾನೆ. ಹೌದು. ಸೊ ಟಚ್ ಅದು ಅವ್ನು ಲಕ್ಷ್ಮಿ. ನೀವು ಅದನ್ನ ಏನು ಮರ್ಯಾದೆ ಆ ಥರ ಎಷ್ಟೋ DOPs ರೆಸ್ಪೆಕ್ಟ್ ಇರಲ್ಲ. ಆಮೇಲೆ ಎಷ್ಟೋ ಆರ್ಟಿಸ್ಟ್ಗಳು ಸರ್ ಫಸ್ಟ್ ಕ್ಯಾಮ್ರಾ ಬಂದು ಕ್ಯಾಮ್ರಾ ನಮಸ್ಕಾರ ಮಾಡಿ, ಅದು ನಾನು ಆ್ಯಕ್ಚುಲಿ ಅಲ್ಲ ನಾನು ಹೇಳೋದು. ಯಾಕಂದ್ರೆ ಆ ಒಂದು ಭಯ ಇದ್ದಾಗ ಇವತ್ತು ಯಾಕೆ ದೊಡ್ಡ ದೊಡ್ಡ ಕಲಾವಿದರು ಇಷ್ಟ ಆಗಿದ್ದಾರೆ ಅಂತಂದ್ರೆ, ಈಗಿಂದ ಯಾಕೆ ಆ ಒಂದು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಅದು ಹೋಗ್ಬಿಟ್ಟಿದೆ. ಈಗ ನಮ್ಮ ತಂದೆಯವರು ಸರ್ ಅದೊಂದು ಹೇಳ್ತೀನಿ, ಕ್ಯಾಮ್ರಾನ ಶೂಟಿಂಗ್ ಕಳಿಸ್ಬೇಕಾದ್ರೆ ಫಸ್ಟ್ ದೇವರ ಮುಂದೆ ಆ ಒಂದು ಹೂವನ್ನ ಕ್ಯಾಮ್ರಾ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಕಳ್ಸೋರು. ಇದು ಪದ್ಧತಿ ಇವತ್ತಿಗೂ ಇದೆ. ಸೊ ಏನಂದ್ರೆ ಯಾವಾಗ ನಾವು ಒಂದು ಇಕ್ವಿಪ್ಮೆಂಟಿಗೆ ಮರ್ಯಾದೆ ಕೊಡ್ತೀವೋ ಅವಾಗ ಅದಾಗೆ ಆಟೋಮೆಟಿಕ್ ಒಲಿಯುತ್ತೆ. ಹೌದು. ಒಂದು ರೆಸ್ಪೆಕ್ಟು. ಹೌದು. ನೀವು ಯಾವುದೇ ಕಾಸ್ಟ್ ಆಗಿರೋ ಒಂದು ಇದಕ್ಕೆ ಏನಂದ್ರೆ ಕ್ಯಾಮ್ರಾಗೆ ಬೇಕಾದ್ರೆ ತೋರಿಸೋದೇ ಅದು. ಹೌದೌದು. ಅದೇ ನಿಮ್ಮ ಕಣ್ಣಿನ. ಹೌದು. ಸೊ ಅದಕ್ಕೆ ಆದಂತ ಒಂದು ಗೌರವ, ಅದೊಂಥರ ಇದು. ಆಮೇಲೆ ಈಗ ಒಂದು ಸರ್ ಆ ಫಿಲ್ಟರ್ಸ್ ಒಂದು ನಮ್ಮಲ್ಲಿದೆ, ರೂಲ್ಸ್ ಹೇಳ್ತೀನಿ. ಈ ಕ್ಯಾಮ್ರಾನ ಫಿಲ್ಟರ್ ಇದು ಮುಖ ನೋಡಬಾರ್ದು ಅಂತೆ. ಈಗ ಕ್ಯಾಮ್ರಾಗೆ ಫಿಲ್ಟರ್ ಹಾಕಿರ್ತಾರೆ, ಸೊ ರಿಫ್ಲೆಕ್ಷನ್ಗೆ ನಮ್ಮ ಮುಖ ಕಾಣುತ್ತೆ ಕ್ಯಾಮ್ರಾಗೆ. ಹೌದು. ಅದ್ರಲ್ಲಿ ನೋಡಬಾರ್ದು ಅಂತೆ, ಯಾಕಂದ್ರೆ ಅದು ಒಂದು ದರಿದ್ರ ಅಂತ ಮುಂಚೆಯಿಂದ ಬಂದಿದೆ. ಎಷ್ಟೋ ಸಲ ಆಗಿದೆ ಸರ್ ಇನ್ಸಿಡೆಂಟ್. ಅದು ನೋಡಿದಾಗ ಎಷ್ಟೋ ಸಲ ಸೈಕಲ್ ಹೊಡೆದವ್ರಿದ್ದಾರೆ, ಅದು ಬರೋದೇ ಇಲ್ಲ ಡೈಲಾಗ್ ಹೇಳಕ್ಕೆ. ಅವತ್ತು ಒಳ್ಳೆ ದೊಡ್ಡ ದೊಡ್ಡ ಕಲಾವಿದ್ರೆ ಒಂದೊಂದ್ಸರಿ ಇದಾಗಿದೆ. ಸೊ ಒಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ, ಒಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಆಮೇಲೆ ಸೆಟ್ ಅಲ್ಲಿ ಸರ್ ನಮ್ಮ ಹುಡುಗರಿಗೆ ಒಂದೇ ಹೇಳೋದು, ಫೋನ್ ಯೂಸ್ ಮಾಡಂಗಿಲ್ಲ. ಎಷ್ಟೋ ಈಗ ನೋಡಿ ಈಗಿನ ಜನರೇಷನ್, ಅದು ಮುಂಚೆ ಎಲ್ಲ ಏನಂದ್ರೆ ಏನು ಇಲ್ಲ ಬರ್ತಿದ್ರು. ಈಗ ಹಂಗಿಲ್ಲ ಸರ್. ಇಕ್ವಿಪ್ಮೆಂಟ್ ಏನಂತಂದ್ರೆ ಒಂಥರ ಬೈಕ್ ತೊಗೊಂಡಂಗ್ ಹೋಗ್ತಾರೆ, ಮತ್ತೊಂದಿಡ್ತಾರೆ ಅಷ್ಟೇ. ಬಟ್ ಏನಂತಂದ್ರೆ ಅಲ್ಲಿ ಕಾನ್ಸಂಟ್ರೇಷನ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಫೋನ್ ಬಂದು ಎಲ್ಲ ಕೆಡಿಸ್ಬಿಟ್ಟಿದೆ. ಹೌದೌದು. ಸಿನಿಮಾ ಇಂಡಸ್ಟ್ರಿ. ಹೌದು. ಏನಂದ್ರೆ ನನಗೊಂದು ಬೇಜಾರು ಸರ್, ಯಾವಾಗ ನಾನ್ ಪ್ರೊಡಕ್ಷನ್ ಮಾಡ್ದೋ ಅವಾಗ ಗೊತ್ತಾಯ್ತು ಹೆಂಗೆ ಎಷ್ಟು ತಿದ್ಕೋಬೇಕು ಒಬ್ರು ಆರ್ಟಿಸ್ಟ್ ಆದವ್ರಾಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ. ಈಗ ನಮ್ ಕ್ಯಾಮ್ರಾ ಹುಡುಗರೆ ಈಗ ಸುಮ್ನೆ ಹಿಂಗೆ ಫೋನ್ ನೋಡ್ತಾ ಇರ್ತಾರೆ. ಇಂಪಾರ್ಟೆಂಟ್ ಇದ್ರೆ ನೋಡು, ಇನ್ ರೀಲ್ಸ್ ನೋಡೋದು ಏನ್ ಮಾಡ್ಕೊಂಡಿದ್ರೆ ಅಲ್ಲಿ ಅವನು ಹೌದು. ಏನ್ ಮಾಡ್ಬೇಕು, ಅದಕ್ಕೆ ದುಡ್ಡು ಕೊಟ್ಟಿರ್ತಾನೆ. ಹೌದು. ರೆಂಟ್ಗೆ. ಹೌದು. ಇಲ್ಲ ಸರ್ ಫ್ರೀ ಇತ್ತು ನಾನು ನೋಡ್ತಾ ಇರ್ತೀನಿ. ಇಲ್ಲ, ನನ್ನಲ್ಲಿ ಸ್ಟ್ರಿಕ್ಟ್ ಏನಂದ್ರೆ ನಮ್ಮ ಕ್ಯಾಮ್ರಾದಿಂದ ಹೋಗೋರು ಯಾರು ಫೋನ್ ಯೂಸ್ ಮಾಡಂಗಿಲ್ಲ. ಟ್ಯಾಂಕ್ ಅಪ್ ಆದ್ಮೇಲೆ ನೀನ್ ಅದ್ರ ಜೊತೆಗೆ ಮಲ್ಕೋ ಕೊಡ್ಕೊಂಡು. ನಾನು ಅದು ಕೇಳಂಗಿಲ್ಲ. ವರ್ಕಿಂಗ್ ಅಂತ ಬಂದ ಫೋನ್ ಯೂಸ್ ಮಾಡಂಗಿಲ್ಲ. ಎಲ್ಲರೂ ಅಳವಡಿಸ್ಕೋಬೇಕು ಸರ್ ಇದು. ಹೌದು. ಹೌದು. ಎಲ್ಲರೂ ಏನಾಗ್ಬಿಟ್ಟಿದೆ ಅಂತಂದ್ರೆ ಸರ್, ಇವತ್ತು ಊಟ ಬೇಕಾದ್ರೆ ಮರ್ತ್ ಬಿಡ್ತಾರೆ, ಫೋನ್ ಮರೆಯಲ್ಲ, ರೀಲ್ಸ್ ನೋಡೋದು, ಅದು ಎಡಿಕ್ಟ್ ಆಗ್ಬಿಟ್ಟಿದೆ. ಬಟ್ ಕೆಲ್ಸಕ್ಕೂ ತುಂಬಾ ಎಫೆಕ್ಟ್ ಆಗ್ತಿದೆ. ಹೌದು. ಹೌದು. ಅಲ್ಲ, ಇವಾಗ ನೀವು ಒಂದು ಕಾರ್ಪೊರೇಟ್ ಕಂಪ್ನಿ ಅಂತ ಲೆಕ್ಕ ತಗೊಂಡ್ರೆ ಅಥವಾ ಯಾವುದೋ ಸೆಕ್ಟರ್ ಕಂಪ್ನಿಗಳ ಲೆಕ್ಕ ತಗೊಂಡ್ರೆ, ಎಂಪ್ಲಾಯಿ ಒಳಗಡೆ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ವಾರ್ಡ್ರೋಬ್ ತರ ಕೊಟ್ಬಿಟ್ಟಿರ್ತಾರೆ. ದೇ ಹ್ಯಾವ್ ಟು ಲೀವ್ ದೇರ್ ಫೋನ್ ದೇರ್. ಹೌದು. ಯಾಕಂದ್ರೆ ನಿಮ್ಗೆ ಕೊಡ್ತಾ ಇರೋ ಸಂಬಳ ಬಂದು ಕೆಲಸ ಮಾಡೋಕ್ಕೋಸ್ಕರ, ಇಲ್ಲಿ ಕಂಪ್ನಿ ಒಳಗೆ, ನಿಮ್ ಫೋನ್ ನೋಡಕ್ಕೋಸ್ಕರ ಅಲ್ಲ. ಸೊ ಎಷ್ಟೋ ಡೈರೆಕ್ಟರ್ ಸರ್ ಅವ್ರ ಜೊತೆಗೆ ಸುಮ್ಮನೆ ಹಿಂಗೆ ಓಡಾಡ್ಕೊಂಡಿದ್ದೆ ಸರ್ ಅದು ಸಿನಿಮಾದಲ್ಲಿ. ಹೇಳ್ತೀನಿ ಅವ್ರದ್ದು ಮೇಕಿಂಗು ಅಂದ್ರೆ ಅವ್ರದ್ದು ಭಯ ಭಕ್ತಿ ಎಷ್ಟು ಅಂತಂದ್ರೆ,
ಒಂದು ರೂಲ್ಸ್ ಇತ್ತು ಸರ್, ಕೈ ಕಟ್ಕೊಂಡು ನಿಲ್ಬಾರ್ದು ಇತ್ತು ಶೂಟಿಂಗ್ ಟೈಪ್ ಈ ಕೈ ಕಟ್ಟಬಾರ್ದಂತೆ. ಅಂದ್ರೆ ಕೈ ಕಟ್ಬಿಟ್ರೆ ಮುಗೀತು, ನಾವು ಏನು ಬರಕ್ಕಾಗಲ್ಲ, ನನ್ನ ಕೈಲಿ ಏನಾಗಲ್ಲ ಅನ್ನೋನ್ ಮಾತ್ರ ಕೈ ಕಟ್ತ. ಅದ್ ನನ್ಗೆ ಗೊತ್ತಿಲ್ಲ. ಇನ್ನೊಂದು ಸರ್, ಒಂದು ಸಿನಿಮಾದಲ್ಲಿ ಹೆಂಗಿರ್ಬೇಕು ಅನ್ನೋಕೆ 1 ವರ್ಷ ಬೇಕು ಸರ್. ಕರೆಕ್ಟ್. ಈಗ ನಾವು ಸಡನ್ ಆಗಿ ಒಂದ್ಸಲಿ ಏನಾಗ್ಬಿಡ್ತು, ಡೈರೆಕ್ಟ್ ಚೇರ್ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟೆ. ಏನ್ ಗುರು, ಇನ್ನು ಶೂಟಿಂಗ್ ಇನ್ನು ಸ್ಟಾರ್ಟ್ ಆಗಿಲ್ಲ, ಕುತ್ಕೊಳ್ಳೋ ತಪ್ಪ. ಯಾವ ಸ್ಥಾನದಲ್ಲಿ ಯಾರ್ದು ಎಲ್ಲಿ ಕೂಡ್ಬೇಕು, ಯಾರ ಮುಂದೆ ಹೆಂಗ್ ಕೂಡ್ಬೇಕು ಅನ್ನೋದು. ಕೆಲವೊಬ್ರು ಡೈರೆಕ್ಟರ್ ಮುಂದೆನೆ ಹಿಂಗ್ ಕಾಲ್ ಹಾಕೊಂಡ್ ಕೂತಿರ್ತಾರೆ. ಅದು ಅಲ್ಲ, ಒಬ್ಬ ರೆಸ್ಪೆಕ್ಟ್ ಹೇಗೆ ಕೊಡೋದು ಕಲಿಯಕ್ಕೇನೆ 1 ವರ್ಷ ಬೇಕು ಸರ್, ಒಂದ್ ಶಿಸ್ತು. ಈಗ ನೋಡಿ, ಕೈ ಕಟ್ಟಬಾರ್ದು ಅಂತದ್ದು ಕೈಲೇ ಕಟ್ಟಬಾರ್ದು ಅನ್ನೋರು ಇವತ್ತು ಫೋನ್ ಹಿಡ್ಕೊಂಡು ನಿಲ್ತಾರ. ಅದು ದೊಡ್ಡ ತಲೆನೇ ಕಟ್ಬಿಟ್ಟಿರ್ತಾರೆ, ಕೈ ಕಟ್ಟೋದಲ್ಲ, ತಲೆನೇ ಕಟ್ಬಿಡ್ತಾರ. ಈಗ ಆರ್ಟಿಸ್ಟ್ಗಳು ಅಲ್ಲಿ ಸ್ಕ್ರಿಪ್ಟ್ ನೋಡಿ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಈಗ ನೆಕ್ಸ್ಟ್ ಏನ್ ಸೀನು ಏನು ಅಂತ ಹೇಳಿ ಅದನ್ನ ಅವ್ರು ಮಾಡ್ತಿರಲ್ಲ. ಅಲ್ಲಿ ಅವರು ರೀಲ್ಸ್ ಡೈರೆಕ್ಟರ್ ಕಡೆನ ಹೋಗೋದು, ಅಲ್ಲಿ ಸೈಕಲ್ ಹೊಡೋದು. ಯಾಕೆ ನೀವು ಬಿಫೋರ್ ಇದ್ ಮಾಡಲ್ಲ? ಹೋಗಿ ಯಂಗ್ಸ್ಟರ್ಸ್ ಹೇಳ್ತಾ ಇದೀನಿ, ಯಾಕಂದ್ರೆ ಆಲ್ರೆಡಿ ಮುಂಚೆ ಎಲ್ಲ ವರ್ಕ್ ಮಾಡೋರು ಅವ್ರ ಶ್ರದ್ಧೆ ಭಯ ಭಕ್ತಿ ಇರುತ್ತೆ. ಸೊ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಈಗ ಬರೋ ಇವ್ರು ಯಂಗ್ಸ್ಟರ್ಸ್ ಒಂದು ಫೋನ್ ಕೆಡ್ಸೋಗಿದೆ. ಆಮೇಲೆ ಒಂದಿಷ್ಟು ಪದ್ಧತಿಗಳಿದೆ ಶೂಟಿಂಗ್ ಸೆಟ್ಟಲ್ಲಿ ಹೆಂಗಿರ್ಬೇಕು. ಈಗ ನಾನೇ ನೋಡಿ, ನನ್ನ ಟೆಕ್ನಿಷಿಯನ್ ಹೇಗಿದ್ದೆ, ನಾನು DOP ಆಕ್ಚುಲಿ. ಆಮೇಲೆ ಯಾರೋ ಒಬ್ರು ಕರ್ಕೊಂಡೋಗಿ ಸಚಿನ್ ನೋಡಕ್ಕೂ ಚೆನ್ನಾಗಿದ್ದೀರಾ, ಬನ್ನಿ ಒಂದು ಆಕ್ಟಿಂಗ್ ಮಾಡಿ ಅಂತ ಕರ್ಕೊಂಡೋಗಿ, ಉಲ್ಟಾ ಆಕ್ಟಿಂಗೇ ಮೇನ್ ಪ್ರೊಫೆಷನ್ ಆಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಅವಾಗ ಇವ್ರು ಬಂದಂದ್ರು, ನೀನು DOP ಕ್ಯಾಮ್ರಾಮನ್ ಆಗಿ ನೀವು ವಯಸ್ಸಾದ್ಮೇಲೂ ಮಾಡ್ಬೋದು, ಹೀರೋ ಆಗಿ ಹಂಗ್ ಮಾಡಕ್ಕಾಗಲ್ಲ. ಸೊ ಹೀಗಾಗಿ ಇದೆ ನಿಮ್ಗೆ, ಇನ್ ಮಾಡು ಅನ್ಕೊಂಡ್ ಮಾಡಿದ್ರು, ಅದೇ ಕಂಟಿನ್ಯೂ ಹಾಕೊಂಡು ಹೋಯ್ತು. ಬಟ್ ತುಂಬಾ ಕಲಿತೆ ಸರ್ ನಾನು ಆಸ್ ಎ ಆರ್ಟಿಸ್ಟ್ ಅಂತ ಹೋದಾಗ. ತುಂಬಾ ಕಲಿಯಕ್ ಸಿಕ್ತು. ಆಮೇಲೆ ಒಬ್ಬ ಆರ್ಟಿಸ್ಟ್ ಆದವರು ಕ್ಯಾಮ್ರಾ ಬಗ್ಗೆ ಗೊತ್ತಿರ್ಬೇಕು, ಒಂದು ಆಂಗಲ್, ಒಂದು ಲೈಟಿಂಗು. ಹೌದು. ಇನ್ನೊಂದು ಏನ್ ಗೊತ್ತಾ ಸರ್, ಆರ್ಟಿಸ್ಟ್ಗಳಿಗೆ ಯಾಕೆ ಈಗ ರೀಟೇಕ್ ಆಗ್ತಿದೀವಿ ಅಂದ್ರೆ, ಆರ್ಟಿಸ್ಟ್ ಆದವನು ಕ್ಯಾಮ್ರಾ ಫೇವರ್ ಹೆಂಗಿರ್ಬೇಕು, ಹೌದು, ಎಲ್ಲಿ ನಿಂತ್ಕೊಂಡ್ರೆ ಕ್ಯಾಮ್ರಾ ಕವರ್ ಆಗ್ತೀವಿ, ಆಮೇಲೆ ಯಾವ ಲೆನ್ಸ್ ಹಾಕಿದ್ದಾರೆ, ಅಲ್ಲಿ ಝೂಮ್ ಕಾಂಪ್ಯಾಕ್ಟ್ ಇದೆಯಾ, ಡೈರೆಕ್ಟ್ ಹೇಳ್ತಾರೆ ಕಟ್, ನಮ್ಗೆ ಗೊತ್ತಿರ್ಬೇಕು ಎಷ್ಟು ಆಡ್ಬೋದು, ಎಷ್ಟು. ಕೆಲವೊಬ್ರು ಏನಂದ್ರೆ ಫ್ರೇಮ್ ಕಟ್ ಆಗ್ತಾ ಇರುತ್ತೆ ಟೈಟಲ್ ಇಟ್ಟ. ಸೊ ಒಬ್ಬ ಬೇಸಿಕ್ ಒಂದು ಆರ್ಟಿಸ್ಟ್ ಆದವನಿಗೆ ಅದು ನಾಲೆಜ್ ಇರ್ಬೇಕು ಸರ್. ಯಾವ ಕ್ಯಾಮ್ರಾಗೆ ಏನ್ ಲೆನ್ಸ್ ಹಾಕಿದ್ದಾರೆ, ಆಮೇಲೆ ಲೈಟಿಂಗ್ ನಾವು ಎಷ್ಟು ತಗೋಬೇಕು. ಲೈಟಿಂಗ್ ಎಲ್ಲೋ ಮಾಡಿರ್ತಾರೆ, ಇವನು ಹೇಳಿದಾರೆ ಪೊಸಿಷನ್, ಆ ಪೊಸಿಷನ್ ಬಿಟ್ಟು ಆಮೇಲೆ ಟೇಪ್ ಹಾಕ್ತಾರೆ ಸರ್ ಹಿಂಗ್ ಕೆಳಗಡೆ ಮಾರ್ಕಿ, ಅಂದ್ರೆ ನೀನ್ ಕೊನೆಗೆ ಬಂದು ಇಲ್ಲಿಗೆ ನಿಲ್ಬೇಕು ಅಂತ. ಸರ್ ವಿದೌಟ್ ಟೇಪ್ ಬಂದ್ ನಿಲ್ಬೇಕು ಸರ್, ಅದು ಪರ್ಫೆಕ್ಷನ್. ಹೌದು, ಕರೆಕ್ಟ್. ಈಗ ಅಣ್ಣವ್ರಿಗೆ, ರಾಜ್ಕುಮಾರ್ ಸರ್ಗೆ ಟೇಪ್ ಹಾಕ್ತಿರ್ಲಿಲ್ಲ. ಹೌದು, ಅವ್ರಿಗೆ 10 ಟೇಕ್ ಮಾಡ್ಲಿ ಅದೇ ಪೊಸಿಷನ್ ಬಂದಿಲ್ಲ ಅವ್ರು, ಯಾಕಂದ್ರೆ ಲೈಟಿಂಗ್ ಅವ್ರಿಗೆ ಗೊತ್ತಿತ್ತು. ಅವ್ರೆಲ್ಲ ಡ್ರಾಮಾ ಕಂಪ್ನಿಗೆ ಬಂದ. ಹೌದು. ಸೊ ಹಿಂಗಾಗಿ ಲೈಟಿಂಗ್ ಹೆಂಗ್ ತಗೊಳ್ಬೇಕು, ಕರೆಕ್ಟ್. ಏನೋ ಲೈಟಿಂಗ್ ದವ್ನು ಏನಾರ ಅಲ್ಲಾಡಿಸಿದ್ರು ಕೂಡ ಆ ಲೈಟಿಗೆ ಹೋಗಿ ನಿಲ್ಲೋರು ಅವರು. ಯಾಕಂದ್ರೆ ಗೊತ್ತು ನನ್ನ ಲೈಟಿಂಗ್ ಕರೆಕ್ಟ್ ತಗೊಂಡ್ರೆ ಕ್ಯಾಮ್ರಾಗ ನಾನು ಚೆನ್ನಾಗಿ ಕಾಣ್ತೀನಿ ಅಂತ. ಸೊ ಈ ಬೇಸಿಕ್ ಥಾಟ್ ಈಗ ಆರ್ಟಿಸ್ಟ್ ಗಳಿಗಿಲ್ಲ. ನಾನೇನಂತೀನಿ, ನೀವು ಆರ್ಟಿಸ್ಟ್ ಯಾವ್ದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲಿತೀರಿ, ಇದ್ ಮಾಡ್ತಿರೋ ಅಲ್ಲ, ಒಂದು ಡ್ರಾಮಾ, ಒಂದು ಥಿಯೇಟ್ರಿಗೆ ಹೋಗಿ ಒಂದು ನೀವು ಇದ್ ಮಾಡಿದ್ರೆ ಒಂದು ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಆಮೇಲೆ ಲೈಟಿಂಗ್ ನೀವ್ ಹೆಂಗ್ ತಗೊಳ್ಬೇಕು, ಯಾವ ತರ ಬಾಡಿ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಬೇಕು, ಪ್ರತಿಯೊಂದು ವಿತ್ ಎಕ್ಸರ್ಸೈಸ್ ಅಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ ಕೆಲವೊಂದು ಇನ್ಸ್ಟಿಟ್ಯೂಟ್ ಹೆಂಗ್ ಆಗ್ಬಿಟ್ಟಿದೆ ಸರ್, ದುಡ್ಡುಗೋಸ್ಕರ ಇನ್ಸ್ಟಿಟ್ಯೂಟ್ ಆಗ್ಬಿಟ್ಟಿದೆ. ಇದಾವೆ ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಟ್, ಬಟ್ ಏನಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಬಂದು ಕತೆಗಳನ್ನ ಹೇಳ್ತಾರೆ, ಆಗಿನ ಕಾಲದಲ್ಲಿ ಹಿಂಗ್ ಮಾಡ್ತಿದ್ರು, ಅದು ಬೇಕು ಇನ್ಸ್ಟಿಟ್ಯೂಟ್ಗಳು. ಸೊ ಹಿಂಗಾಗಿ ಇನ್ಸ್ಟಿಟ್ಯೂಟ್, ಈಗ ಒಬ್ಬ ಇನ್ಸ್ಟಿಟ್ಯೂಟ್ ಯಾವ್ದಂದ್ರೆ ಎಡಿಟಿಂಗು, ಸಿನಿಮಾಟೋಗ್ರಫಿ ಅವೆಲ್ಲ ಬೇಕಂದ್ರೆ ನೀವು ಇನ್ಸ್ಟಿಟ್ಯೂಟ್ಗೆ ಹೋಗಿ ಸರ್. ಕಲಾವಿದ ಒಬ್ಬ ರೆಡಿ ಆಗ್ಬೇಕಂದ್ರೆ ಇನ್ಸ್ಟಿಟ್ಯೂಟೇ ಡ್ರಾಮಾ ಥಿಯೇಟ್ರ್. ಸೊ ಹಿಂಗಾಗಿ ಒಬ್ಬ ಕಲಾವಿದನಿಗೆ ಅಲ್ಲಿ ಇದು ಗೊತ್ತಾಗುತ್ತೆ, ಯಾವ ತರ ಲೈಟಿಂಗ್ ತಗೋಬೇಕಿದು. ಅದಕ್ಕೆ ಕ್ಯಾಮ್ರಾ ಬಗ್ಗೆ ಒಬ್ಬ ಆರ್ಟಿಸ್ಟ್ ತಿಳ್ಕೊಂಡಿರ್ಬೇಕಂದ್ರೆ ಸರ್, ಏನಂದ್ರೆ ಸಿನಿಮಾ ಬಗ್ಗೆ ಎಲ್ಲಾ ತಿಳ್ಕೊಂಡ್ರೆ, ಈಗ ನೋಡಿ ನಮಗೆ DOP ಆಗಿರೋದಕ್ಕೆ ನಾನು ಪಿಕಪ್ ತಗೊಂಡೆ ಆರ್ಟಿಸ್ಟ್ ಆಗಿ. ಹೌದಾ. ಸೊ ನನಗೆ ಆಮೇಲೆ ನಾನು ಆಕ್ಟಿಂಗ್ ಥಿಯೇಟ್ರಿಗೆ ಹೋಗಿ ಆಕ್ಟಿಂಗ್ ಕಲ್ತ್ಕೊಂಡೆ, ಅದೆಲ್ಲ ಆಯ್ತು. ಬಟ್ ನನಗೆ ಕ್ಯಾಮ್ರಾ ಸೆನ್ಸ್ ಇರೋದ್ರಿಂದ ಮೊನ್ನೆ ಒಂದು ಸಿನಿಮಾದಲ್ಲಿ ಹೆಂಗೆ ಆಯ್ತು, ಏನೋ ಫುಲ್ ಇನೇ ಹೈಲೈಟ್ ಆಗ್ಬಿಟ್ಟಿದ್ಯಾ ಸಿನಿಮಾದಲ್ಲಿ ಅಂತ. ನಾನು 3 ಜನ ಹೀರೋ ಸ್ಟೂಡೆಂಟ್ಸ್ ಅಂತ ಒಂದು ಸಿನಿಮಾ ಮಾಡಿದೆ, ಫಸ್ಟ್ ಸಿನಿಮಾ 2017ರಲ್ಲಿ. ಅವಾಗ ಎಲ್ಲ ಆಲ್ಮೋಸ್ಟ್ ಇವನೇ ಹೈಲೈಟ್ ಅಲ್ಲ, 3 ಜನ ಇದೀವಿ. ಬಟ್ ಫ್ರೇಮ್ ಅಲ್ಲಿ ನಾನು ಯಾಕೆ ಕಾಣಿಸ್ತಾ ಇದ್ದೀನಿ, ಅದು ಸ್ಪಾಟ್ ಲೈಟ್ ಬಿಟ್ಟಿದ್ದಾರೆ. ಅವಾಗ ನಾನು ಲೈಟ್ಗೆ ಹೋಗಿ ನಿಂತ್ಕೋತೀನಿ, ಅವ್ರಿಬ್ರು ಅಂಡರ್ ಆಗಿದ್ದಾರೆ, ಲೈಟ್ ಅಲ್ಲಿ ಇಲ್ಲ, ಅದಕ್ಕೆ ಅವ್ರು ಕಾಣಿಸಿಲ್ಲ. ಸೊ ನನಗೂ ಗೊತ್ತು ನಾನು ಎಲ್ಲಿ ನಿಂತ್ಕೊಂಡ್ರೆ ನಾನು ಕಾಣಿಸ್ತೀನಿ, ಎಲ್ಲಿ ಹೈಲೈಟ್ ಆಗ್ತೀನಿ ಅಂತ ಗೊತ್ತು. ಸೊ ಅದನ್ನೆಲ್ಲ ಪ್ರತಿಯೊಂದು ಡೈರೆಕ್ಟರ್ ಬಂದು ಹೇಳೋಕ್ಕಾಗಲ್ಲ ಆರ್ಟಿಸ್ಟಿಗೆ. ಸೊ ಹಿಂಗಾಗಿ ಆ ಒಂದು ಬೇಸಿಕ್ ನಾಲೆಜು ಆರ್ಟಿಸ್ಟ್ಗಳಿಗೆ ಇರಬೇಕು ಅಂತ ಹೇಳ್ತೀನಿ ಸರ್. ಈಗ ಬರ್ತಾ ಇರೋಂಥ ಹೊಸ ತಂಡಗಳಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ, ಏನು ಅಂದರೆ, ಸರ್ ಇಲ್ಲಿ ಯಾವುದೋ ಒಂದು ಕ್ಯಾಮ್ರಾ ಇದೆಯಂತೆ, ಈಗ ತಗೊಂಡು 2 ತಿಂಗಳಾಗಿದೆಯಂತೆ, 3 ತಿಂಗಳಾಗಿದೆಯಂತೆ, 1 ವರ್ಷ ಆಗಿದೆಯಂತೆ, ಸುಮ್ಮನೆ ರೆಂಟಲ್ಸ್ಗೆ ಹೋಗೋದ್ರ ಬದಲು ಆ ಕ್ಯಾಮ್ರಾನೇ ಪರ್ಚೇಸ್ ಮಾಡ್ಬಿಡೋಣ ಅನ್ನೋ ಮಾತಿದೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸೂಪರ್ ಕ್ವಶನ್ ಸರ್, ಆ್ಯಕ್ಚುಲಿ ಒಳ್ಳೆ ಟಾಪಿಕ್ಕು. ಎಷ್ಟೋ ಪ್ರೊಡ್ಯೂಸರ್ಗಳಿಗೆ ಹೆಂಗೆ ಹೇಳ್ತಾರಂದ್ರೆ, ಸರ್ ಒಂದು ಕ್ಯಾಮ್ರಾ ಇದೆ, ನೀವು ಪರ್ಚೇಸೇ ಮಾಡಿಬಿಡಿ, ನಿಮ್ಮ ಪ್ರೊಡಕ್ಷನ್ಗೆ ಆಗುತ್ತೆ ಅಂತ. ಅಫ್ಕೋರ್ಸ್ ಮಾಡ್ಬೋದು,
ಯಾಕಂದ್ರೆ ಪ್ರೊಡ್ಯೂಸರ್ ಈಗ ಬ್ಯಾಕ್ ಟು ಬ್ಯಾಕ್ ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಆ ಕೊಡೋ ರೆಂಟಲ್ ಹೊಸ ಕ್ಯಾಮ್ರಾನೇ ಬರುತ್ತೆ. ಹೌದು. ಸೊ ಅದು ತಗೊಳ್ಳೋ ತಪ್ಪಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಬ್ಬ ಪ್ರೊಡ್ಯೂಸರ್ ಈಗ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡೋರು ಯಾರೇ ಇನ್ವೆಸ್ಟ್ ಮಾಡಲಿ, ಈಗ ಬರೀ ಹೊಸ ವೆಂಡರ್ಸು, ಈಗ ಕ್ಯಾಮ್ರಾ ಓನರ್ ಬಿಸ್ನೆಸ್ಗೆ ಬರ್ತೀನಿ ಅನ್ನೋರು ಹವರ್ಸ್ ನೋಡಿ. ಈಗ ಸೆಕೆಂಡ್ಸ್ ಹೊಸ ತಗೊಳ್ಳುವಾಗ ಮ್ಯಾಟ್ರ್ ಆಗಲ್ಲ. ಸೆಕೆಂಡ್ಸ್ ಯಾರಾದರೂ ಪರ್ಚೇಸ್ ಮಾಡ್ತಿದ್ರೆ, ಈಗ ಗಾಡಿದು ವೆಹಿಕಲ್ ಹೆಂಗೆ ಕಿಲೋಮೀಟರ್ಸ್ ರನ್ ಆಗಿದ್ದು ಅಷ್ಟು ಕಾಸ್ಟ್ ಕಡಿಮೆ ಆಗುತ್ತೋ, ಹವರ್ಸ್ ಎಷ್ಟು ಓಡಿರುತ್ತೆ ಅಷ್ಟು ಕಾಸ್ಟ್ ಕಡಿಮೆ ಆಗುತ್ತೆ. ಈಗ 1000 ಅವರ್ ಓಡಿರೋದ್ರೆ, ಈಗ ಒಂದು ಫಾರ್ ಎಕ್ಸಾಂಪಲ್ 1,00,000 ಕ್ಯಾಮ್ರಾ ಅನ್ಕೊಳ್ಳಿ, 1000 ಅವರ್ಸ್ ಓಡಿದ್ರೆ ಒಂದು 80,000ಕ್ಕೆ ಸಿಗುತ್ತೆ. 2,000 ಓಡಿದ್ರೆ ಒಂದು 60ಕ್ಕೆ ಸಿಗುತ್ತೆ. ಒಂದು 3,000 4,000 ಓಡಿದಾಗ ಒಂದು 50ಕ್ಕೆ ಅರ್ಧ ರೇಟಿಗೆ ಸಿಗುತ್ತೆ. ಒಂದು 7,000 ಹಿಂಗೆ ಓಡಿದಾಗ ಅವಾಗ ನಿಮಗೆ ಬರೀ 30,000ಕ್ಕೆ 1,00,000 ಇರೋದು 30,000ಕ್ಕೆ ಸಿಗುತ್ತೆ. ಆಮೇಲೆ ಒಂದು 10,000 ಹವರ್ಸ್ ಓಡ್ತು ಅಂದ್ರೆ ಕ್ಯಾಮ್ರಾ, ನೀವು ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ವೇಸ್ಟ್ ಅದು. ಈಗ ಏನಂತಂದ್ರೆ ಫುಲ್ ತುಕ್ ಹಿಡ್ದಿರೋ ಗಾಡಿ ತೊಗೊಂಡಂಗೆ, ಯೂಸ್ ಇಲ್ಲ, ಸುಮ್ಮನೆ ಹೆಸರಿಗೆ ಅಷ್ಟೇ. ನಾನೇನತ್ತೀನಿ, ಒಂದು ಲಿಮಿಟ್ ಇರುತ್ತೆ ಒಂದು ಕ್ಯಾಮ್ರಾಗೆ. ಯಾವುದಕ್ಕೂ ಒಂದು ವಾರಂಟಿ ಆಗಲಿ ಒಂದು ಲಿಮಿಟ್ ಕೊಟ್ಟಿರ್ತಾನೆ ಕ್ಯಾಮ್ರಾ, ಇಷ್ಟೇ ಅವರು ಇದ್ರ ಲೈಫು, ಅದ್ರ ಮೇಲೆ ಓಡಿಸ್ಬೋದು. ಅದು ಬೋನಸ್, ಹೇಳಕ್ಕಾಗಲ್ಲ. ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಓಡಿಸ್ಬೋದು ಅಷ್ಟೇ. ಬಟ್ ನಾನು ಏನಂತೀನಿ, ಒಂದು ಸಿನಿಮಾ ಯಾವುದೇ ನೀವು ಬಾಡಿಗೆಗೆ ತಗೊಳ್ಳಿ, ಒಂದು ಸಿನಿಮಾ ಇದು ಕ್ಯಾಮ್ರಾನ, ನೀವು ಹವರ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ಒಂದೇ ಕ್ಯಾಮ್ರಾನ ಬೇರೆ 2 ಸಿನಿಮಾಗೆ ಯೂಸ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಪ್ರೊಡಕ್ಷನಿಗೆ ಈಗ ಜಾಗ್ವರ್ ಸಿನಿಮಾಗೆ ಯಾವ್ದು ಯೂಸ್ ಮಾಡಿದ್ದೀವಿ, ಅದೇ ಕ್ಯಾಮ್ರಾ ನಾನು ಯೂಸ್ ಮಾಡಿರ್ತೀನಿ, ಕ್ವಾಲಿಟಿ ಕಮ್ಮಿ ಬಂದಿರುತ್ತೆ. ಅದಕ್ಕೆ ಹವರ್ಸು ಮ್ಯಾಟ್ರ್ ಆಗುತ್ತೆ. ಅವಾಗ ಆ DOP ಫೋನ್ ಮಾಡಿಬಿಟ್ಟು ನನಗೆ 1000 ಅವರ್ಸ್ ಒಳಗಡೆ ಇರೋ ಕ್ಯಾಮ್ರಾ ಬೇಕು ಅಂತೇಳಿ ಹೇಳಿ ತರಿಸ್ಕೊಂಡಿರ್ತಾರೆ. ಅಲ್ಲಿ ತೋರಿಸುತ್ತೆ ಏನೇ ಇದ್ರು, ಈಗ ಯಾರಾದ್ರೂ ನೋಡ್ಬೋದು. ಸೊ ಹಿಂಗಾಗಿ ಇದಕ್ಕೆ 1000 ಹೊಸ ಕ್ಯಾಮ್ರಾ ಹೊಸ ಸೆನ್ಸಾರ್ ಇರೋದ್ರಿಂದ ನಿಮ್ಗೆ ಕ್ವಾಲಿಟಿ ಸಿಕ್ಕಿರುತ್ತೆ. ಅದೇ ಕ್ಯಾಮ್ರಾ ನೀವು 5,000 ಓಡಿಸಿ 10,000 ಓಡಿಸಿ ಅದೇ ಕ್ಯಾಮ್ರಾ ನೀವು ತಂದು ಶೂಟ್ ಮಾಡಿದ್ರೆ ಆ ಕ್ವಾಲಿಟಿ ಸಿಗಲ್ಲ. ಸೊ ಹಿಂಗಾಗಿ ಆ ಹವರ್ಸ್ ಏನಿದೆಯಲ್ಲ ಟೈಮ್, ಅದು ತುಂಬಾ ಇಂಪಾರ್ಟೆಂಟ್. ನೀವು ಪರ್ಚೇಸ್ ಮಾಡೋಕ್ಕಾದ್ರೂ ಆಗಲಿ, ನೀವು ಸಿನಿಮಾಗೆ ಯೂಸ್ ಮಾಡಿಸ್ಬಾರಾಗಲಿ, ನೀವು ಹವರ್ಸ್ ನೋಡ್ಕೊಂಡು ಮಾಡಿ. ಯಾಕಂದ್ರೆ ಅದು ನೀವು ಪ್ರೈಸ್ ಡಿಪೆಂಡ್ ಆಗುತ್ತೆ. ಇವಾಗ ನಾವು ಅಷ್ಟೇ, ನಾನು ಅದೇ ಹೇಳ್ತೀನಿ, ಈಗ ಕಡಿಮೆ ಕೊಡ್ತಾನೆ ಅವನು ಸಿನಿಮಾ ಕ್ಯಾಮ್ರಾ ಅಂತಂದಾಗ ಹವರ್ಸ್ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ನಂದು 2,000 ಓಡಿರುತ್ತೆ, ಅವ್ನು 5,000 ಓಡಿಸಿರ್ತಾನೆ, ಅವ್ನು ಅವಾಗ ಕಡಿಮೆ ಕೊಡ್ತಾನೆ. ಇವ್ರಿಗೇನ್ ಅನ್ಸುತ್ತೆ, ನೋಡಿ ಇವ್ರಲ್ಲಿ ಜಾಸ್ತಿ ಇದೆ, ಸೇಮ್ ಕ್ಯಾಮ್ರಾ ಇದೆ. ಅದಕ್ಕೆ ಯಾವತ್ತು ಏನಂದ್ರೆ ಹವರ್ಸ್ ಕ್ಯಾಮ್ರಾ ಇದರಲ್ಲಿ ಹವರ್ಸ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಫಸ್ಟ್ ಯಾವ್ದೇ ಕ್ಯಾಮ್ರಾ ಬುಕ್ ಮಾಡಕ್ ಹೋದಾಗ ಎಷ್ಟು ಹವರ್ ಓಡಿದೆ ಸರ್ ನಿಮ್ದು ಕ್ಯಾಮ್ರಾ ಅಂತ ಬೇಸಿಕ್ ಕ್ವಶನ್. ಆಮೇಲೆ ನನ್ನ ಸೇಫ್ಟಿ ಪರ್ಪಸ್, 5,000 ಮೇಲೆ ಓಡಿರೋ ಕ್ಯಾಮ್ರಾ ಸಿನಿಮಾಗೆ ಯೂಸ್ ಮಾಡಬೇಡಿ. 5,000 ಹವರ್ಸ್ ಓಡಿರೋ ಮೇಲೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಹೋಗಿರುತ್ತೆ. ಏನು ನೀವು ಕಡಿಮೆ ಕೊಡ್ತಾರೆ ಅಂತೇಳಿ ನೀವು ಇದು ಮಾಡಬೇಡಿ. ಆಲ್ಮೋಸ್ಟ್ 5,000 ಒಳಗಡೆ ಸೇಫ್. ಒಂದು ಲೆವೆಲ್ ಕ್ವಾಲಿಟಿ, ಸೆನ್ಸಾರ್ ಹಾಳಾಗಿರಲ್ಲ, ಏನೂ ಆಗಿರಲ್ಲ. ಅದ್ರ ಮೇಲೆ ಏನಂದ್ರೆ ಅಲ್ಲೆಲ್ಲೋ ಡಾಟ್ ಬಂದಿರುತ್ತೆ, ಒಂದು ಕ್ವಾಲಿಟಿ. ಈಗೇನು ಶಾರ್ಪ್ನೆಸ್ ತೋರಿಸ್ಬೇಕು, ಆ ಶಾರ್ಪ್ನೆಸ್ ತೋರಿಸ್ತಿರಲ್ಲ. ಸೊ ಹಿಂಗಾಗಿ ಇದೊಂದು ಹೇಳ್ತೀನಿ. ಆಮೇಲೆ ಎಷ್ಟೋ ಜನ ಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ. ಅಡ್ವಾನ್ಸ್ ಕೊಟ್ಟ ತಕ್ಷಣ ಬುಕ್ ಮಾಡ್ತಾರೆ ಡೇಟ್ಸು. ಸಡನ್ ಆಗಿ ಬಂದ್ಬಿಟ್ಟು, ಸರ್ ಈಗ ಮಳೆ, ಆಮೇಲೆ ಸ್ವಲ್ಪ ಹೀರೋಯಿನ್ ಡೇಟ್ ಇಲ್ಲ ಸರ್, ಸ್ವಲ್ಪ ಪೋಸ್ಟ್ಪೋನ್ ಆಗ್ಬಿಡ್ತು ಅಂತ 2 days ಮುಂಚೆ ಹೇಳಲ್ಲ. ನಾಳೆ ಶೂಟಿಂಗ್ ಅಂದ್ರೆ ಇವತ್ತು ಹೇಳ್ಬಿಡ್ತಾರೆ. ಸೊ ಇಲ್ಲಿ ಎಲ್ಲಾ ಸಮಸ್ಯೆ ಆಗ್ತಿರೋ ಸರ್. ಇದು ಒಂಥರ ನಮಗೂ ಕ್ವಶನ್ ಇದು. ಈಗ ನಾವು ಅವ್ರಿಗೆ ಈಗ ನಮ್ದು ಬುಕ್ಕಿಂಗು ಸಡನ್ ಆಗಿ ಯಾವ್ದು ಸಿಗಲ್ಲ ಸರ್. ಅಟ್ಲೀಸ್ಟ್ ಒಂದ್ ವಾರ 10 ದಿನ ಮುಂಚೆನೆ ಬಂದು ಹೇಳೋರು ಇರ್ತಾರೆ, 1 ತಿಂಗಳು ಮುಂಚೆ ಬುಕ್ ಮಾಡಿರ್ತಾರೆ ಸಿನಿಮಾ ಅಂದ್ಮೇಲೆ. ಯಾಕಂದ್ರೆ ಕ್ಯಾಮ್ರಾಗಳು ಸಿಗಲ್ಲ, ತುಂಬಾ ಶಾರ್ಟೇಜು, ಯಾಕಂದ್ರೆ ಸಿಗ್ತಾ ಇಲ್ಲ ಕಾಂಪಿಟೇಷನ್. ಹಂಗಿದ್ದಾಗ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಆಮೇಲೆ ಹೇಳ್ತಾರೆ ಸಡನ್ ಆಗಿ ಇದು ಅಂತ. ಅವಾಗ ನಾವು ಖಾಲಿ ಕುತ್ಕೋಬೇಕಾಗತ್ತೆ ಕ್ಯಾಮ್ರಾ ಓನರ್ಸ್. ಹೌದು. ಸೊ ಆ ಲಾಸ್ ಯಾರು ಕೊಡ್ತಾರೆ, ನನಗೆ ಅದು ಪ್ರಶ್ನೆ. ನಾನೇನಂತೀನಿ, ಪಕ್ಕ ನೀವು ಪ್ಲಾನ್ ಮಾಡಿ. ಆಮೇಲೆ ಏನಾಗಿರುತ್ತೆ, ಸರ್ ಅಡ್ವಾನ್ಸ್ ಹೆಂಗೋ ನಿಮ್ಮ ಹತ್ರ ಇದೆ ಬಿಡಿ ಸರ್, ನಿಮ್ ಬಿಟ್ಟು ನಾನು ಯಾರ ಕಡೆ ಹೋಗ್ತೀವಿ ಅಂತಾರೆ. ಓಕೆ, ನೀವು ನನ್ನ ಹತ್ರ ಬರ್ತೀರಾ, ಮತ್ತೆ 10 days ಬಿಟ್ಟು ನಮ್ದೇ ಕ್ಯಾಮ್ರಾ ಬುಕ್ ಮಾಡಿ ನೀವು ಶೂಟ್ ಮಾಡ್ತೀರಾ. ಬಟ್ ಆ 10 days ನನಗೆ ಹೋಯ್ತಲ್ಲ. ಈಗ ಸಡನ್ ಆಗಿ ಸಿಗ್ಬೇಕಂದ್ರೆ ಯಾವ ಲಾಗ್ ಸಿಗಲ್ಲ. ಸೊ ಒಂದ್ ದಿನ ಇಂಪಾರ್ಟೆಂಟ್. ಒಬ್ಬ ಬಂಡವಾಳ ಆಗ್ತವನಿಗೆ ಒಂದ್ ದಿನಾನು ಇಂಪಾರ್ಟೆಂಟ್. ನಾನು ಫಾರ್ ಎಕ್ಸಾಂಪಲ್ ಇದನ್ನೆಲ್ಲರಿಗೂ ಒಂದು ಚೌಟ್ರಿಗೆ ಹೋಲಿಸ್ತೀನಿ. ಚೌಟ್ರಿ, ಈಗ ಒಂದು ಮದುವೆ ಇರುತ್ತೆ, ಒಂದು ಚೌಟ್ರಿ ಬುಕ್ ಮಾಡ್ತೀರಾ. ಬಟ್ ಈಗ ಚೌಟ್ರಿ ಬುಕ್ ಮಾಡ್ಬಿಟ್ಟು, ಇಲ್ಲ ಸರ್ ಸ್ವಲ್ಪ ಪೋಸ್ಟ್ಪೋಂಡ್ ಆಯ್ತು ನಮ್ದು ಮದುವೆ, ಅದಕ್ಕೆ ಹೆಂಗಂದ್ರೆ ಚೌಟ್ರಿದು ಅವ್ನು ಬಿಡ್ತಾನ, ಅವ್ನು ತೊಗೊಂಡ್ರೆ ಅಡ್ವಾನ್ಸ್ ವಾಪಸ್ ಕೊಡಲ್ಲ. ಆಮೇಲೆ ನೀವು ಹೊಸ ಡೇಟ್ ತೊಗೊಂಡಾಗ ಹೊಸ ಬುಕ್ಕಿಂಗ್ಗೆ ಯಾರು ಕೂಡ. ಯಾಕಂದ್ರೆ ಆ ದಿನ ಅದು ಯಾಕಂದ್ರೆ ಸೀಸನ್ ಇವೆಲ್ಲ. ಹೌದು, ಸಿನಿಮಾ ಈಸ್ ಆಲ್ಸೋ ಸೀಸನ್ ಸರ್. ಯಾಕಂದ್ರೆ ಆಷಾಢ ಬಂತವ್ರು ಎಷ್ಟೋ ಕಡಿಮೆ ಇಲ್ಲ, ಯಾಕಂದ್ರೆ ಆ ಟೈಮಿಗೆ ಯಾರು ಮಾಡಲ್ಲ, ಪೂಜೆಗಳು ಮುಹೂರ್ತ ಮಾಡಲ್ಲ. ಆಮೇಲೆ ಮಳೆಗಳು ಬಂದ್ರೆ ಬ್ರೇಕ್ ಡೌನ್ ಆಗ್ತವೆ, ಯಾಕಂದ್ರೆ ಮಳೆಯಲ್ಲಿ ಮಾಡಲ್ಲ. ಕೆಲವೊಬ್ಬ ಔಟ್ಡೋರ್ ಶೂಟ್, ಪಾಪ ಅವ್ನು ಮಳೆ ಬಂತು ಅಂದ್ರೆ ಅವ್ನು ಯಾಕೆ ಶೂಟ್ ಮಾಡ್ತಾನೆ, ಲಾಸ್ ಅಲ್ಲ ಅವನಿಗೆ. ಸೊ ಹಿಂಗ್ ಪ್ರತಿಯೊಂದಾಗಿರುತ್ತೆ. ನಮ್ದು ಒಂದು ಸೀಸನ್ನೇ ಏನು, ಆ ಟೈಮಲ್ಲಿ ದುಡ್ಕೋಬೇಕು ನಾವು. ಅಂತ ಟೈಮಲ್ಲಿ ಇವರು ಬಂದ್ಬಿಟ್ಟು, ಆಮೇಲೆ ನಾನೇ ಫಾರ್ ಎಕ್ಸಾಂಪಲ್ ನಾನು ಕೇಳೋದು,
ಇವ್ರಿಗೆ ಬುಕ್ಕಿಂಗ್ ಮಾಡೋರಿಗೆ. ನಾನು ಏನಾದರೂ ಬುಕ್ಕಿಂಗ್ ತೊಗೊಂಡು ನೀವು ಅಡ್ವಾನ್ಸ್ ತೊಗೊಂಡು ನಾನು ನಾಳೆ ನಿಮ್ಮ ಶೂಟ್ಗೆ ಹೋಗ್ಬೇಕು. ಸರ್ ಸಾರಿ ಸರ್, ಬೇರೆ ಬುಕ್ಕಿಂಗ್ ತೊಗೊಂಡ್ಬಿಟ್ಟಿದ್ದೀನಿ, ಬೇರೆ ಸಿನಿಮಾದ ಬುಕ್ಕಿಂಗ್ ತೊಗೊಂಡ್ಬಿಟ್ಟಿದ್ದೀನಿ, ಅದಕ್ಕೆ 10 ಡೇಸ್ ಕ್ಯಾಮ್ರಾ ಇಲ್ಲ ಅಂದ್ಬಿಟ್ರೆ ನೀವು ಸುಮ್ಮನೆ ಕೊಡ್ತೀರಾ? ಆವಾಗ ಏನು ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಬರ್ತಾರೆ ಸರ್. ಏನಂದರೆ ಸರ್ ನೀವೇ ದೂರ ಸರ್ ನಮಗೆ, ಸೊ ಕಡಿಮೆ ಮಾಡಿಕೊಡಿ ಹಂಗೆ ಹಿಂಗೆ ಅಂತೆಲ್ಲ ಕಡಿಮೆ ಮಾಡಿದಾಗ ಎಲ್ಲ ಪ್ಲೀಸಿಂಗ್ ಮಾಡ್ತಾರೆ. ನಮ್ದು ಒಂದು ಮಿಸ್ಟೇಕ್ ಆಗಲಿ ಸರ್, ಆ ಮಾತಾಡೋ ಟೋನ್ಗಳೇ ಚೇಂಜ್ ಆಯಿತು, ಅವ್ರ ಬಾಡಿ ಲ್ಯಾಂಗ್ವೇಜ್ ಚೇಂಜು. ಸೊ ಹಂಗೆ ಜನ ಅಂದರೆ ನಾನೇನಂತೀನಿ, ಈಗ ನಮ್ದೇನಾದ್ರು ತಪ್ಪಾದರೆ ನಾವು ಅಕಸ್ಮಾತ್ ಇಲ್ಲ ಅವ್ನು 10 ಡೇಸ್ ಬಿಟ್ಟು ಮಾಡಿ ಅಂತ ಕೇಳ್ತೀರಾ? ಯಾಕ್ರಿ ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ, ಕೊಟ್ಟಿಲ್ವಾ ಅಂತ. ನೀವು ಅಡ್ವಾನ್ಸ್ ಕೊಡೋದೇನಕ್ಕೆ? ಕನ್ಫರ್ಮು. ಈಗ 10ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕನ್ಫರ್ಮ್ ಆದಾಗೆ ನೀವು ಅಡ್ವಾನ್ಸ್ ಕೊಡೋದು. ಅದು ನನ್ನ ಫಿಕ್ಸ್ ಸರ್, ಆ ಕ್ಯಾಮ್ರಾ ಎಲ್ಲೂ ನೀವು ಬುಕ್ ಮಾಡಬೇಡಿ. ಅಷ್ಟು ಬಂದಮೇಲೆ ಮತ್ತೆ ಚೇಂಜ್ ಹಾಕಿ ಮಾಡ್ತೀರಾ. ಆಮೇಲೆ ಅನ್ನೋದು ಏನಂದರೆ, ಇಲ್ಲ ಸಿನಿಮಾ ಆದಮೇಲೆ ಎಲ್ಲ ಆಗತ್ತೆ ರೀ, ಸಿನಿಮಾ ಆದಮೇಲೆ ಒಂದೊಂದು ಸರಿ ಆಗುತ್ತೆ, ಎಲ್ಲ ಸಿನಿಮಾ ಹಂಗೆ ಆಗುತ್ತಾ, ಎಲ್ಲ ಹಿಂಗೆ ಹಾಗೆ ಆಗುತ್ತೆ ಅಂತಾರೆ, ಈಸಿಯಾಗಿ ಮಾತಾಡ್ಬಿಡ್ತಾರೆ. ನಾವು ಸಿನಿಮಾಗೆ ಅಂದರೆ ಹಿಂಗೆ ಸರ್, ಒಂದೊಂದು ಯಾವ್ದಾರ ಸಿಕ್ಕ ಮೇಲೆ ನಾವು ಕಳಿಸ್ಬೇಕಾಗತ್ತೆ, ಇದು ಕಾಮನ್ ಅನ್ನೋಕ್ಕಾಗಲ್ಲ. ಸೊ ಇಲ್ಲಿ ಒಬ್ಬ ಪ್ರೊಡ್ಯೂಸರ್ ಬುಕ್ಕಿಂಗ್ ತೊಗೊಳ್ಳೋನು ಕೂಡ ಪರ್ಫೆಕ್ಟಾಗಿ ಡೇಟ್ಸ್ ಬುಕ್ ಮಾಡಿಕೊಂಡು ಕ್ಯಾಮ್ರಾ ಬುಕ್ ಮಾಡಿ. ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ ಕೈ ಕೊಟ್ರು ಕ್ಯಾಮ್ರಾ ದುಡ್ಡು ಹೋಗುತ್ತೆ. ಆಮೇಲೆ ಅವಾಗ ಏನಾಗುತ್ತೆ ಗೊತ್ತಾ ಸರ್, ಈಗ ನಮಗೆ ಕೆಲಸ ಆಗದೆ ನಾವು ಅದನ್ನ ಇಟ್ಕೊಳ್ಳೋಕ್ಕೂ ಆಗಲ್ಲ. ಅಡ್ವಾನ್ಸ್ ಬಂದ್ರೂ ಕೂಡ ಇಲ್ಲ ರೀ ಈಗ ನೀವು ಹೊಸ ಲೆಕ್ಕ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ದುಡ್ಡು ಬಂದಿರುತ್ತೆ, ಕೆಲಸ ಆಗಿರಲ್ಲ. ಕೆಲಸ ಆಗದೇನೆ ನಾವೇನ್ ಕೇಳೋಣ ದುಡ್ಡು ನಮ್ದನ್ನ? ಅದು ಆಗಲ್ಲ, ನಮ್ದು ಮನಸಾಕ್ಷಿ ಒಪ್ಪಲ್ಲ. ಈಗ ನಮ್ಗೆ ಲಾಸು. ಈ ನಮ್ಮ ಲಾಸ್ ಯಾರು ಕೇಳ್ತಾರೆ? ಸೊ ಆಸ್ ಎ ಕ್ಯಾಮ್ರಾ ಓನರ್ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಪಾಪ ಒಳ್ಳೆಯವರು ಇದ್ದಾರೆ, ಬಟ್ ಕೆಲವೊಂದು ಪ್ರೊಡ್ಯೂಸರ್ ಬಂದು ನಮ್ಗೆ ಅಂತಾರೆ, ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಈ ಡೇಟ್ಸು. ಇಷ್ಟು ಲಾಸ್ ಆಗಿರೋದು ಯಾರು ಇದೆ? ಅಕಸ್ಮಾತ್ ನಾವೇನಾದರೂ ಒಂದು ಡೇ ಸರ್, ಈಗ ಆಯ್ತು ಈಗ 10 ಡೇಸ್ ಅಂದ್ರೆ ಸರ್, ನಾನು ಆ 10 ಡೇಸಿಗೆ ಮತ್ತೆ ಕಾಲ್ ಮಾಡ್ತಾನೆ, ಸರ್ ಈಗ ಮತ್ತೆ ಶೆಡ್ಯೂಲ್ ಓಕೆ ಆಯಿತು, ಎಲ್ಲ ಡೇಟ್ಸ್ ಕನ್ಫರ್ಮ್ ಆಯಿತು, ನನ್ನ ಕ್ಯಾಮ್ರಾ ಕಳಿಸಿ ಅಂತಾರೆ. ಹಂಗೆ ಕಳಿಸು ಅಂದಾಗ ಅವಾಗ ನಾ ಯಾವುದೋ ಬೇರೆ ಬುಕ್ ಮಾಡ್ಕೊಂಡಿರ್ತೀನಿ. ಸರ್ ಒಂದು 5 ಡೇಸ್ ಸರ್ ಅದು ಕಂಪ್ಲೀಟ್ ಆಗುತ್ತೆ, ಆಮೇಲೆ ನಿಮಗೆ ಕಳಿಸ್ತೀನಿ ಅಂದಾಗ, ಸರ್ ಏನು ಸರ್ ನೀವು ನಾವೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಇದು ಮಾಡಿದ್ದೀವಿ, 5 ಡೇಸ್ ಹೆಂಗೆ ವೇಟ್ ಮಾಡೋಕ್ಕಾಗುತ್ತೆ ಸರ್, ನಮ್ಮದು ಆರ್ಟಿಸ್ಟ್ ಎಲ್ಲ ನಮ್ಮದು ಸಿನಿಮಾ ಅಲ್ವಾ, ಹಂಗೆ ಹಿಂಗೆ ಅಂತ ನಮ್ಗೆ ಬ್ಲೇಮ್ ಮಾಡ್ತಾರೆ. ಸೊ ನಾನೇನಂತೀನಿ, ಇಲ್ಲಿ ನಮ್ಮ ಮಿಸ್ಟೇಕ್ ಆತಂತಂದ್ರೆ ಅದು ದೊಡ್ಡದಾಗಿ ಎತ್ತಿ ಹಿಡಿತೀರಾ, ನಿಮ್ದು ಮಿಸ್ಟೇಕ್ ಮಾಡಿದ್ರೆ ನಿಮ್ದೇನು ಅಲ್ವೇ ಅಲ್ಲ. ಸೊ ಹಿಂಗಾಗಿ ನಿಮ್ಮ ಪ್ರಕಾರ ಪ್ರಾಪರ್ ಪ್ಲಾನಿಂಗ್ ಇಸ್ ಇಂಪಾರ್ಟೆಂಟ್. ತುಂಬಾ ಪ್ಲಾನ್ ಮಾಡಿ ನಿಮ್ಮ ಪ್ಲಾನ್ ಇಲ್ದೇನೆ ನಿಮ್ ನೆಗ್ಲಿಜೆನ್ಸ್ ಇಂದ ನಮ್ಮ ಕ್ಯಾಮ್ರಾ ಓನರ್ಸಿಗೆ ಲಾಸ್ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ಹೆಂಗ್ ದುಡ್ಡು ಅದು ನಾವು ಬಂಡವಾಳ ಹಾಕಿರ್ತೇವೆ, ನಮ್ದು ಕೂಲಿ ಮಾಡೋರು, ನಮ್ದು ನೋವು ಇರುತ್ತೆ. ಎಷ್ಟೋ ಜನ ಈಸಿಯಾಗಿ ಮಾತಾಡ್ಬಿಡ್ತಾರೆ ಈ ವಿಷಯದಲ್ಲಿ. ಅದಕ್ಕೆ ದಯಮಾಡಿ ಕ್ಯಾಮ್ರಾ ಓನರ್ಸಿಗೆ ಬುಕ್ಕಿಂಗ್ ತಗೋಬೇಕಾದ್ರೆ ಇವು ಒಂದೇ ಹೇಳೋ ಸರ್, ಎಲ್ಲೇ ನಂದಾಗ್ಲಿ ಬೇರೆಯವ್ರದ್ದೇ ಆಗಲಿ ಎಲ್ಲೇ ಆಗಲಿ ಸಡನ್ ಆಗಿ ಕ್ಯಾನ್ಸಲ್ ಮಾಡ್ಬೇಡಿ. ಕ್ಯಾನ್ಸಲ್ ಮಾಡೋದಿತ್ತಂದ್ರೆ ಮುಂಚಿತವಾಗಿ ಫಸ್ಟ್ ತಿಳಿಸ್ಬಿಡ್ಬೇಕು ಕ್ಯಾಮ್ರಾದವ್ರಿಗೆ, ಏನೇ ಚೇಂಜಸ್ ಆಗಿದ್ರೆ ಸರ್ ಸ್ವಲ್ಪ ಯಾಕೋ ಪೋಸ್ಟ್ಪೋಂಡ್ ಆಗೋದಿದೆ ಅಂತ ಅರ್ಥ ಮಾಡ್ಕೋತಾನೆ. ಸಡನ್ ಆಗಿ ನಾಳೆ ಶೂಟಿಂಗ್ ಇಟ್ಕೊಂಡು ಇವತ್ತು ಸಡನ್ ಆಗಿ ಕ್ಯಾನ್ಸಲ್ ಅಂದಾಗ ಕಷ್ಟ ಆಗುತ್ತೆ. ಹೌದು ಸರ್. ಮತ್ತೆ ಅಪ್ಪಾಜಿ ಕಾಲದಿಂದ ಇರ್ಬೋದು, ಇವಾಗ ನೀವು ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಇರ್ಬೋದು, ಪ್ರಾಮಿನೆಂಟ್ ಆಗಿರೋ ಫಿಲಮ್ಸ್ಗೆ ನೀವು ನಿಮ್ಮ ಕ್ಯಾಮ್ರಾ ಯೂನಿಟ್ ಹೋಗಿರೋಂಥದ್ದು, ಅಂದ್ರೆ ನಿಮ್ಮ ಕ್ಯಾಮ್ರಾ ಲೆನ್ಸಸ್ ಹೋಗಿರೋಂಥದ್ದು ಯಾವ್ದಾದ್ರು? ತುಂಬಾ ಸಿನಿಮಾಗಳು ಕಳಿಸಿದೀವಿ ಸರ್. ತುಂಬಾ ಹೈ ಬಜೆಟ್ ಲೋ ಬಜೆಟ್ ಹಿಟ್ ಆಗಿರೋ ಸಿನಿಮಾಸ್ ಇದೆ. ಆಮೇಲೆ ಒಂದು ನಾನು ಹೇಳ್ಕೊಬೇಕಂದ್ರೆ ಸರ್, ಇವತ್ತು ಹೇಳ್ಕೊತೀನಿ, ಜಾಗ್ವಾರ್ ಅಂತ ಸಿನಿಮಾ, ಕುಮಾರಸ್ವಾಮಿ ಅವ್ರ ಪ್ರೊಡಕ್ಷನ್, ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾಡಿದ್ದು. ಆ ಸಿನಿಮಾದಲ್ಲಿ ಫಸ್ಟ್ ಟೈಮು ನಮ್ಮ ಕರ್ನಾಟಕ ಇಂಡಿಯಾದಲ್ಲೇ ಬಾಟ್ ಕ್ಯಾಮ್ರಾ ಅಂತ ಯೂಸ್ ಮಾಡಿದ್ರು, ರೋಬೋಟ್ ಕ್ಯಾಮ್ರಾ. ಅದು ಕ್ಯಾಮ್ರಾ ಬಂದು ಮನುಷ್ಯ ಮುಟ್ಟಂಗಿಲ್ಲ, ಕ್ಯಾಮ್ರಾಮನ್ ಟಚ್ಚೇ ಮಾಡಂಗಿಲ್ಲ ಸರ್. ಅದೇನಂದ್ರೆ ಅಲ್ಲಿ ಡಿಗ್ರೀಸ್ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ, ಇಲ್ಲಿಂದ ಈ ಪೊಸಿಷನ್ ವರೆಗೂ ಫಿಕ್ಸ್ ಮೂವ್ಮೆಂಟ್ಸ್ ಎಲ್ಲ ಫಿಕ್ಸ್ ಮಾಡ್ತಾರೆ, ಕಂಪ್ಯೂಟರ್ ಸೆಟ್ ಮಾಡ್ಬಿಡ್ತಾರೆ. ಮಾಡಿಬಿಟ್ಟು ಆ ರೋಬೋಟೇನೆ ಆ ಸೆಕೆಂಡ್ ಅಲ್ಲಿ ಇಷ್ಟು ಸ್ಪೀಡ್ ಅಲ್ಲಿ ಅದು ಬಂದು ನಿಂತ್ಕೋಬೇಕು. ಸೊ ಆ ತರ ವರ್ಕ್ ಮಾಡುವಂತ ರೋಬೋಟ್ ತರಿಸಿದ್ರು. ಯಾಕಂತಂದ್ರೆ ಒಂದಿಷ್ಟು ರಪ್ ಅಂತ ರ್ಯಾಂಪಿಂಗು ಅದೆಲ್ಲ ಒಂದು ಶಾರ್ಟ್ ತೆಗಿಬೇಕಿರುತ್ತೆ, ಆವಾಗ ಮನುಷ್ಯನಿಂದ ಆಗಲ್ಲ ಅದೆಲ್ಲ. ಈಗ ಕೆಲವೊಂದು ಇಂಗ್ಲಿಷ್ ಮೂವೀಸಲ್ಲಿ ಈ ಕಾರ್ದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಲ್ಲಿ ರಪ್ ರ್ಯಾಂಪಿಂಗ್ ಇರುತ್ತೆ, ಈಗ ಸಡನ್ ಆಗಿ ಹಿಂಗೆ ಬರ್ತಾನೆ. ಸೊ ಅಲ್ಲಿ ಮನುಷ್ಯ ಕುತ್ಕೊಂಡು ಮಾಡೋಕ್ಕಾಗಲ್ಲ, ಆ ಸ್ಪೀಡು ತರೋಕ್ಕಾಗಲ್ಲ. ಸೊ ಬಾಟ್ ಯೂಸ್ ಮಾಡಿ ಆ ಶಾರ್ಟನ್ನು ತೆಗೆದಿರ್ತಾರೆ. ಸೊ ಹಿಂಗಾಗಿ ನನಗೆ ಒಂದು ಖುಷಿ ಏನಂದರೆ, ಆ ಟೈಮಲ್ಲಿ ಫಸ್ಟ್ ಅವ್ರು ತರಿಸಿ ಆ ಒಂದು ಶಾರ್ಟ್ ತೆಗೆದಿದ್ದು, ನಮ್ಮ ಕ್ಯಾಮ್ರಾ ಆ ಒಂದು ಇಕ್ವಿಪ್ಮೆಂಟಿಗೆ ಫಿಕ್ಸ್ ಮಾಡಿ ತೆಗೆದ್ರಲ್ಲ ಅನ್ನೋದೊಂದು ಇದಿತ್ತು. ಆಮೇಲೆ ನಮ್ಗೊಂದು ಪ್ಲಸ್ ಆಯಿತು ಹೇಳ್ಕೊಳಕ್ಕೆ, ಸರ್ ಜಾಗ್ವಾರ್ ಅಂತ ಅದೊಂದು ಕ್ವಾಲಿಟಿ ಆಫ್ ಸಿನಿಮಾ. ಆಮೇಲೆ ಸುಮಾರು ಈಗಂತೂ ಎಲ್ಲ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಅದು ಫಸ್ಟ್ ಸಿನಿಮಾ ಆಗಿತ್ತು ಟೆಕ್ನಿಕಲಿ ಬಾಟ್ ಆ ಇಕ್ವಿಪ್ಮೆಂಟ್ ತರಿಸಿ ಮಾಡುವಂಥದ್ದು.
ಸೊ ಹಿಂಗಾಗಿ ನಾನೇನಂತೀನಿ, ಈಗ ಎಲ್ಲರೂ ಕಂಪೇರ್ ಮಾಡ್ತಾರೆ, ಸರ್ ಹಾಲಿವುಡ್ ಥರ ಅದೇ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಸರ್ ಇಲ್ಲಿ, ಬಟ್ ಆ ಶಾಟ್ ತೆಗಿಯೋಕ್ಕಾಗಲ್ಲ, ನಮ್ಮ ಕ್ಯಾಮ್ರಾಮನ್ಗಳು ಸರಿ ಇಲ್ಲ. ಇಲ್ಲ, ಆ ಕ್ಯಾಮ್ರಾಮನ್ಗೆ ಒಳ್ಳೆ ಇಕ್ವಿಪ್ಮೆಂಟ್ ಕೊಡಿ. ಏನು ಅಲ್ಲೆಲ್ಲ ಯೂಸ್ ಮಾಡಿರ್ತಾರೆ ಕಾರ್ಗೆ. ಇವ್ರು ಏನ್ ಮಾಡ್ತಾರೆ, ಕ್ಯಾಮ್ರಾಮನ್ ಕಾರಲ್ಲಿ ಕುದ್ಕೊಂಡು ಅವನು ಇದು ಕಟ್ಬಿಟ್ಟು ಯೂಸ್ ಮಾಡ್ತಾರೆ. ಅದೆಲ್ಲ ಪೊಲೀಸ್ ಥಿಂಗ್. ನಾನೇನಂತೀನಿ, ಆ ತೆಗಿಯಕ್ ಹೋಗಿ, ಬಟ್ ತೆಗಿಯಕ್ ಹೋದ್ರೆ ಅದೇ ತರ ನೀವು ಯೂಸ್ ಮಾಡ್ಬೇಕು ಇಕ್ವಿಪ್ಮೆಂಟ್. ಅಂದಾಗ ಇಂಗ್ಲಿಷ್ ಮೂವಿ ತರ ಬರುತ್ತೆ. ಕರೆಕ್ಟ್. ಏನು ಬಟ್ ತರ ಆಗ್ಬಾರ್ದು, ಅದ್ರ ನೀರ್ ಆಗ್ಬೇಕು. ಸೊ ಹಿಂಗಾಗಿ ನೀವು ಆ ಎಕ್ವಿಪ್ಮೆಂಟ್ ಆದ್ರೆ ಸೂಟ್ ಮಾಡಿದ್ರೆ ಕರೆಕ್ಟ್ ಆಗಿ ಬಂದೇ ಬರುತ್ತೆ ಅಂತ ನಾನು. ಯಾವುದೇ ಟೆಕ್ನಿಷಿಯನ್ಗೂ ಅದಕ್ಕೆ ಆದಂತ ಒಂದೊಂದು ಎಕ್ವಿಪ್ಮೆಂಟ್ ನ ಪ್ರೊವೈಡ್ ಮಾಡಿದಾಗ ನೀವು ಏನ್ ಬೇಕೋ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಈಗ ರೀಸೆಂಟ್ ಆಗಿ ಸರ್ ಭೀಮಾ ಸಿನಿಮಾ, ಅದಕ್ಕೆ ನಮ್ ಕ್ಯಾಮ್ರಾ ಹೋಗಿತ್ತು, ಕೃಷ್ಣಂ ಪ್ರಣಯ ಸಖಿ, ಆಮೇಲೆ ಕಬ್ಜಾ ಅದು. ಆಮೇಲೆ ಅದೇ ಹೇಳ್ಬೇಕು ಅನ್ಕೊಂಡೆ, ಕಬ್ಜಾ ನೋಡಿ ಟೋನ್ ಅದೇ ಕ್ಯಾಮ್ರಾ, ಕೃಷ್ಣಂ ಪ್ರಣಯ ಸಖಿ ಕಲರ್ಫುಲ್ ಒಂಥರ ಲವ್ ಸ್ಟೋರಿ ಕಾಮಿಡಿ. ಇದು ಕಬ್ಜಾ ಬಂದು ಫುಲ್ ಟಿಂಟು ಒಂಥರ ಇರೋ. ಆಮೇಲೆ ಕಾಂತಾರಕ್ ಬೇರೆ ಹೋಗಿತ್ತು, ಆ ಟಿಂಟ್ ಬೇರೆ. ಸೊ ಒಂದೇ ಕ್ಯಾಮ್ರಾ ಇದೆಲ್ಲ ಕೊಡುತ್ತಾ ಅನ್ನೋ ಎಷ್ಟೋ ಜನ ಪ್ರಶ್ನೆ ಏನಂತಂದ್ರೆ, ಕೆಲವೊಬ್ರು ಸಿನಿಮಾನೇ ಹೇಳ್ಕೊಂಬರ್ತಾರೆ, ಸರ್ ಇದು KGF ಮಾಡಿದ್ವಲ್ಲ ಸರ್ ಅದೇ ಕ್ಯಾಮ್ರಾ ಬೇಕು ಅಂತ, ಸೊ ಆ ಟಿಂಟೇ ಬೇಕು ಅಂತ. ನಾನು ಏನಂತೀನಿ, ಕ್ಯಾಮ್ರಾ ಇಂಪಾರ್ಟೆಂಟ್ ಅಲ್ಲ, ಆ ಸೆಟ್ಟಿಂಗ್ ಏನ್ ಮಾಡ್ತೀವಿ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ DIL ನಾವೇನು ಇದು ಮಾಡ್ತೀವಲ್ಲ ಕಲರ್ ಗ್ರೇಡಿಂಗ್, ಅದ್ರಲ್ಲಿ ನಾವು ಟಿಂಟ್ ಚೇಂಜ್ ಮಾಡ್ಕೋತೀವಿ. ಕ್ಯಾಮ್ರಾ ಎಲ್ಲ ಒಂದೇ ಸರ್, ಅದೇ ವೆನಿಸ್ 2 ಮಾಡೋದು, ಅದೇ RLX LF ಯೂಸ್ ಮಾಡೋದು, ಅದೇ ರೆಡ್ ರ್ಯಾಪ್ಟರ್ ಯೂಸ್ ಮಾಡ್ತಾರೆ, ಅದೇ ಫ್ಯಾಂಟಮ್ ಯೂಸ್ ಮಾಡ್ತಾರೆ ಎಲ್ಲ ಫೈಟ್ಗೂ, ಬೇರೆ ಕ್ಯಾಮ್ರಾನು ಮಾಡಲ್ಲ. ಬಟ್ ಅವ್ರೇನ್ ಲೈಟಿಂಗ್ ಪ್ಯಾಟರ್ನ್ ಮಾಡ್ತಾರೆ DOP, ಅದ್ರಿಂದ ಚೇಂಜ್ ಆಗುತ್ತೆ. ಕ್ಯಾಮ್ರಾ ಅಲ್ಲ, ಅಲ್ಲಿ ಕ್ಯಾಮ್ರಾ ಇಡೀ ಇಂಡಸ್ಟ್ರಿ ಎಲ್ಲ, ಹಾಲಿವುಡ್ ಅಲ್ಲಿ ತೆಗಿಯೋದು ಸಿನಿಮಾನು ಒಂದೇ, ಆಮೇಲೆ ಹಿಂದಿಯಲ್ಲಿ ಮಾಡೋದು ಒಂದೇ, ನಮ್ಮಲ್ಲಿ ಮಾಡೋದು ಒಂದೇ, ಎಲ್ಲಾ ಕಡೆನೂ ಒಂದೇ, ಕ್ಯಾಮ್ರಾ ಒಂದೇ. ಬಟ್ ನೀವು ಯಾವ ಲೈಟಿಂಗ್ ಪ್ಯಾಟರ್ನ್ ಮಾಡ್ತಿರೋ, ಆಮೇಲೆ ಒಳಗಡೆ ನೀವು ಟಿಂಟ್ ಸೆಟ್ಟಿಂಗ್ಸ್ ಏನ್ ಮಾಡ್ತಿರೋ, ಪೋಸ್ಟ್ ಪ್ರೊಡಕ್ಷನ್ ಕಲರ್ ಗ್ರೇಡಿಂಗ್ ಅಂತ ಮಾಡ್ಸಕ್ ಹೋಗ್ತೀರ DIL, ನೀವು ಹೌದು DIL ಮಾಡಿ ನೈಟು ಮಾಡ್ಬೋದು ಅಂತ ಇದೆ ಎಷ್ಟೋ ಜನ ಮಾಡ್ತಾರೆ. ಇದೆ ನೈಟ್ ಶೂಟ್ ಮಾಡಲ್ಲ, DIL ಶೂಟ್ ಮಾಡಿ ನೈಟ್ ಇಫೆಕ್ಟ್ ಪಡ್ತಾವ, ಗೊತ್ತೇ ಆಗಲ್ಲ. ಎಷ್ಟೋ ಫುಲ್ ಸಿನಿಮಾ ಅದೇ ತರ ಮಾಡಿ ಬಜೆಟ್ ವೈಸು ನೋಡ್ತಾರೆ, ನೈಟ್ ಜಾಸ್ತಿ ಲೈಟಿಂಗ್ ಬೇಕಿಂಗ್. ಸೊ ನಾನೇನಂತೀನಿ, ಈ ತರ ಕ್ಯಾಮ್ರಾದಿಂದ ಇದು ಅಲ್ಲ ಸರ್, ಏನೋ ಟಿಂಟ್ ಬೆಟರ್ ಆಗಲ್ಲ. ನೀವು ಅದೇ ಕ್ಯಾಮ್ರಾ ಇಟ್ಕೊಂಡು ನೀವು ಬೇರೆ ಬೇರೆ ಟಿಂಟ್ಸ್ ಮಾಡಬಹುದು. ಯಾಕಂದ್ರೆ ಈಗ ನನ್ನ ಎಕ್ಸಾಂಪಲ್, ನನ್ನ ಕ್ಯಾಮ್ರಾದಲ್ಲಿ ಇಷ್ಟು ಸಿನಿಮಾಗಳಾಗ್ತು, ಬಟ್ ಯಾವ್ದು ಒಂದೇ ತರ ಇಲ್ಲ. ಹೌದೌದು, ಎಲ್ಲ ಬೇರೆ ಬೇರೆ. ಈ ಕಬ್ಜಾಗ್ ಬೇರೆ ಟೋನ್ ಇದೆ, ಕಾಂತಾರ ಅವ್ರಿಗೆ ಬೇರೆ ಟೋನ್ ಇದೆ, KGF ಅಲ್ಲಿ ಬೇರೆ ಟೋನ್ ಇದೆ, ಆಮೇಲೆ ಕೃಷ್ಣ ಪ್ರಣಯಸಕ್ಕೆ ಇದೆ, ಭೀಮಾದಲ್ಲೇ ಬೇರೆ ಟೋನ್ ಇದೆ. ಸೊ ಒಂದೊಂದು ಸಿನಿಮಾಗ ಒಂದೊಂದು ಟೋನ್, ಬಟ್ ಬೇರೆ ಬೇರೆ ಕ್ಯಾಮ್ರಾ ಅಲ್ಲ, ಒಂದೇ ಕ್ಯಾಮ್ರಾನೇ ಎಲ್ಲದಕ್ಕೂ ಯೂಸ್ ಮಾಡಿರ್ತಾರೆ. ಬಟ್ ಸೆಟ್ಟಿಂಗ್ ಏನ್ ಮಾಡ್ತಾನೋ DOP ಅದ್ರ ಮೇಲೆ ಡಿಪೆಂಡ್ಸ್. ಥ್ಯಾಂಕ್ ಯು ಸಚಿನ್ ಅವರೇ, ಇಲ್ಲಿ ತನಕ ಬಂದು ನಮ್ಮ ವೀಕ್ಷಕರಿಗೆ ನಿಮಗೆ ಗೊತ್ತಿರೋ ಅಂಥ ನಾಲೆಡ್ಜ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಸಿನಿಮಾ ಬಗ್ಗೆ ಸರ್ ಎಷ್ಟೇ ತಿಳ್ಕೊಂಡ್ರು ಕಡಿಮೆನೆ, ಆಮೇಲೆ ಇದು ಕೆಂಡಿಲ್ಲ. ಹೌದು. ಸೊ ಏನಂತೀನಿ, ಈಗ ನಾನು ಕಲಿತಾ ಇದ್ದೀನಿ, ಎಷ್ಟೆಲ್ಲ ಹೇಳ್ದ ನನಗೆಲ್ಲ ಗೊತ್ತು ಅಂತಲ್ಲ, ತುಂಬಾ ಕಲಿಯೋದಿರುತ್ತೆ. ಅದೇ ಕಲಿತಾ ನಾನು ಯಾವನ್ ಅಪ್ಡೇಟ್ ಆಗಿರ್ತಾನೋ ಅವನೇ ಓಡೋಕೆ ಆಗಿರ್ತಾನೆ. ಇದು ಏನಂದ್ರೆ ಅನ್ನದಾತ ಸುಖೀಭವ ಆಗಿರೋದ್ರಿಂದ ನಾವು, ನೀವು ಹೇಳ್ದಂಗೆ ಎಷ್ಟೋ ಇನ್ಸ್ಟಿಟ್ಯೂಟ್ಸ್ ಇದಾವೆ, ಏನೇನೋ ಕಲಿಯೋಕೆ ಇನ್ಸ್ಟಿಟ್ಯೂಟ್ಗಳಿದಾವೆ ಅಂತ. ಬಟ್ ಪ್ರೊಡ್ಯೂಸರ್ಗಳಿಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಒಂದು ಇನ್ಸ್ಟಿಟ್ಯೂಟ್ ಇಲ್ವಲ್ಲ. ಸೂಪರ್. ಅದರಿಂದ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿ, ಪ್ರೊಡ್ಯೂಸರ್ಗಳಿಗೆ ಇನ್ಸ್ಟಿಟ್ಯೂಟ್ ಇಲ್ಲ, ಅದಕ್ಕೋಸ್ಕರ ಇದೆಲ್ಲ ಒಂದು ಇದೇ ಇನ್ಸ್ಟಿಟ್ಯೂಟ್. ಏನಂದ್ರೆ ಅವ್ರು ಆನ್ಲೈನ್ ಅಲ್ಲಿ ತಿಳ್ಕೊಬಹುದು ಇಂಥ ಒಂದು ಮಾಧ್ಯಮದಿಂದ. ರಿಯಲಿ ಗ್ರೇಟ್ ಸರ್. ಥಾಟ್ಸ್ ಇದು ಇನ್ನೂ ಈಗ ಹೊಸ ತರ ಆಗ್ತಾ ಇರ್ಲಿ ಸರ್, ಇನ್ನೂ ಒಂದಿಷ್ಟು ಟೆಕ್ನಿಷಿಯನ್ಸ್ ಬರ್ಲಿ, ಅವ್ರಿಂದ ನಾವು ಕಲಿತೀವಿ. 100%. ಸೊ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. अन्नदाता सुखी भव.